ಲೂಯಿಸ್ ಚುಕ್ಕಿ ರಚನೆ. ಲೂಯಿಸ್ ಡಾಟ್ ಸ್ಟ್ರಕ್ಚರ್. ಪರಮಾಣುಗಳು ಇಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು ಸಹವೇಲೆನ್ಸಿಯ ಬಂಧಗಳನ್ನು ರೂಪಿಸುತ್ತವೆ ಎಂದು ನಾವು ನೋಡಿದ್ದೇವೆ. ಪ್ರತಿ ಬಾರಿಯೂ ಈ ಆಕಾರವನ್ನು ರಚಿಸುವುದು ಕಷ್ಟ. ಆದ್ದರಿಂದ ರಸಾಯನಶಾಸ್ತ್ರಜ್ಞ ಲೂಯಿಸ್ ಒಂದು ವಿಧಾನವನ್ನು ಸೂಚಿಸಿದರು. ಹೊರಗಿನ ಕಕ್ಷೆಯಲ್ಲಿರುವ ಇಲೆಕ್ಟ್ರಾನ್ಗಳನ್ನು ಮಾತ್ರ ಚುಕ್ಕಿ ಅಂದರೆ ಡಾಟ್ ಮೂಲಕ ತೋರಿಸಿ. ಇದನ್ನು ಲೂಯಿಸ್ ಚುಕ್ಕಿ ರಚನೆ ಎಂದು ಕರೆಯಲಾಗುತ್ತದೆ. ಬಂಧವು ಎಷ್ಟು ಇಲೆಕ್ಟ್ರಾನ್ಗಳನ್ನು ಒಳಗೊಂಡಿವೆ ಎಂಬುದರ ಬಗ್ಗೆ ತಕ್ಷಣದ ಕಲ್ಪನೆಯನ್ನು ಇದು ನೀಡುತ್ತದೆ. ಆದರೆ ಎಷ್ಟು ಚುಕ್ಕಿಗಳನ್ನು ಇಡಬೇಕು ಮತ್ತು ಎಲ್ಲಿ ಇಡಬೇಕು? ಇದನ್ನು ಮಾಡಲು ಹೊರಗಿನ ಕಕ್ಷೆಯಲ್ಲಿರುವ ಇಲೆಕ್ಟ್ರಾನ್ಗಳನ್ನು ಅಂದರೆ ವೇಲೆನ್ಸ್ ಇಲೆಕ್ಟ್ರಾನ್ಗಳನ್ನು ಕಂಡುಹಿಡಿಯಿರಿ. ಹೇಗೆ? ಆವರ್ತಕ ಕೋಷ್ಟಕವನ್ನು ನೋಡಿ ಮತ್ತು ಕಾಲಮ್ ಅಥವಾ ಗುಂಪುಗಳನ್ನು ಈ ರೀತಿ ಸಂಖ್ಯೆ ಮಾಡುವುದು ಸುಲಭವಾದ ಮಾರ್ಗವಾಗಿದೆ. ಗುಂಪು 1 ನಂಬರ್ 1 ಎಂದು, ನಂತರದ್ದು ನಂಬರ್ 2 ಹೀಗೆ. ಈಗ ಅವುಗಳ ನಡುವಿನ ಟ್ರಾನ್ಸಿಷನ್ ಎಲಿಮೆಂಟ್ಗಳನ್ನು ಸದ್ಯಕ್ಕೆ ಬಿಟ್ಟುಬಿಡಿ. ನಂತರ ಅವುಗಳನ್ನು 3, 4, 5, 6, 7 ಮತ್ತು 8 ಎಂದು ನಂಬರ್ ಮಾಡಿ. ಆ ಗುಂಪಿನಲ್ಲಿರುವ ಧಾತುಗಳು ಎಷ್ಟು ವೇಲೆನ್ಸ್ ಇಲೆಕ್ಟ್ರಾನ್ಗಳನ್ನು ಹೊಂದಿವೆ ಎಂಬುದನ್ನು ಈ ನಂಬರ್ಗಳು ನಮಗೆ ತಿಳಿಸುತ್ತವೆ. ಈಗ ಕೆಲವು ಉದಾಹರಣೆಗಳನ್ನು ನೋಡೋಣ. ಹೈಡ್ರೋಜನ್, ಕಾರ್ಬನ್, ನೈಟ್ರೋಜನ್ ಮತ್ತು ಆಕ್ಸಿಜನ್. ಇವುಗಳನ್ನು ನೀವು ಲೂಯಿಸ್ ಚುಕ್ಕಿ ರಚನೆಯಲ್ಲಿ ಹೇಗೆ ಪ್ರತಿನಿಧಿಸುತ್ತೀರಿ? ಮೊದಲನೆಯದಾಗಿ ಅವುಗಳಲ್ಲಿ ಎಷ್ಟು ವೇಲೆನ್ಸ್ ಇಲೆಕ್ಟ್ರಾನ್ಗಳಿವೆ ಎಂದು ನಾವು ಕಂಡುಹಿಡಿಯೋಣ. ಹೇಗೆ? ಆವರ್ತಕ ಕೋಷ್ಟಕದಿಂದ. ಇಲ್ಲಿ H ಅಂದರೆ ಹೈಡ್ರೋಜನ್ ಇದೆ. ಅದರ ವೇಲೆನ್ಸ್ ಇಲೆಕ್ಟ್ರಾನ್ 1. ಕಾರ್ಬನ್ 4 ಹೊಂದಿದೆ. ನೈಟ್ರೋಜನ್ ಅಲ್ಲಿ 5 ಮತ್ತು ಆಕ್ಸಿಜನ್ ಅಲ್ಲಿ 6. ಲೂಯಿಸ್ ಚುಕ್ಕಿ ರಚನೆಯಲ್ಲಿ ಇವುಗಳನ್ನು ಈ ಕೆಳಗಿನಂತೆ ತೋರಿಸಲಾಗಿದೆ. H ನಲ್ಲಿ 1 ವೇಲೆನ್ಸ್ ಇಲೆಕ್ಟ್ರಾನ್ ಇದೆ, ಹಾಗಾಗಿ 1 ಡಾಟ್ ಹೀಗೆ. ಸಿ. ಕಾರ್ಬನ್ ಬಳಿ 4 ವೇಲೆನ್ಸ್ ಇಲೆಕ್ಟ್ರಾನ್ಗಳು ಇವೆ, ಹಾಗಾಗಿ ಅದರ ಸುತ್ತಲೂ 4 ಚುಕ್ಕಿಗಳಿವೆ. ನೈಟ್ರೋಜನ್ನಲ್ಲಿ 5 ಇವೆ. ಆಕ್ಸಿಜನ್ನಲ್ಲಿ 6 ಇವೆ. ಚುಕ್ಕಿಗಳನ್ನು ಎಡ, ಬಲ, ಮೇಲಕ್ಕೆ, ಕೆಳಗೆ ಹೀಗೆ ಈ 4 ದಿಕ್ಕುಗಳಲ್ಲಿ ಯಾವುದಾದರೂ ಒಂದರಲ್ಲಿ ಇರಿಸಬಹುದು. ಆದರೆ ನೆನಪಿಡಿ, ಯಾವುದೇ ದಿಕ್ಕಿನಲ್ಲಿ 2ಕ್ಕಿಂತ ಹೆಚ್ಚು ಇರಬಾರದು ಮತ್ತು ಒಟ್ಟು ಚುಕ್ಕಿಯ ಸಂಖ್ಯೆಯು ವೇಲೆನ್ಸ್ ಇಲೆಕ್ಟ್ರಾನ್ಗಳ ಸಂಖ್ಯೆಗೆ ಸಮನಾಗಿರಬೇಕು. ಅಂದರೆ ಇದರ ಲೂಯಿಸ್ ಚುಕ್ಕಿ ರಚನೆಯನ್ನು ಈ ರೀತಿ ತೋರಿಸುವುದು ಸರಿಯಾಗಿದೆ. ಈಗ ಪರಮಾಣುಗಳು ಪರಸ್ಪರ ಒಟ್ಟಿಗೆ ಸೇರಿದಾಗ ಅಂದರೆ ಬಂಧಗಳನ್ನು ರಚಿಸುವಾಗ ಲೂಯಿಸ್ ರಚನೆಯಲ್ಲಿ ಅವುಗಳನ್ನು ಹೇಗೆ ಪ್ರತಿನಿಧಿಸಲಾಗುತ್ತದೆ ಎಂಬುದನ್ನು ನೋಡೋಣ. 2 ಹೈಡ್ರೋಜನ್ ಪರಮಾಣುಗಳಿವೆ ಎಂದು ತಿಳಿದುಕೊಳ್ಳಿ. ಅವುಗಳನ್ನು ಸೇರಿಸಿ H2 ಅಂದರೆ ಹೈಡ್ರೋಜನ್ ಅಣುವನ್ನು ರಚಿಸಬೇಕಾಗುತ್ತದೆ. ಲೂಯಿಸ್ ಚುಕ್ಕಿ ರಚನೆಯಲ್ಲಿ ಪ್ರತಿ ಹೈಡ್ರೋಜನ್ಗೆ ಇರುವ ಪ್ರತಿ ಚುಕ್ಕಿ ತಲಾ 1 ವೇಲೆನ್ಸ್ ಇಲೆಕ್ಟ್ರಾನ್ ಅನ್ನು ಹೊಂದಿವೆ ಎಂದು ಸೂಚಿಸುತ್ತದೆ. ಆದರೆ ಸ್ಥಿರತೆಗಾಗಿ ಪ್ರತಿ ಹೈಡ್ರೋಜನ್ ಪರಮಾಣುವಿನ ಹೊರಗಿನ ಕಕ್ಷೆಯಲ್ಲಿ ಒಟ್ಟು 2 ಇಲೆಕ್ಟ್ರಾನ್ಗಳು ಇರಬೇಕು. ನೆನಪಿದೆಯೇ ದ್ವಿಕ್ ನಿಯಮ ಮತ್ತು ಅಷ್ಟಕ ನಿಯಮ? ಆದ್ದರಿಂದ ಈ 2 ಹೈಡ್ರೋಜನ್ಗಳು ಈ ರೀತಿಯಲ್ಲಿ ತಲಾ 1 ಇಲೆಕ್ಟ್ರಾನ್ ಅನ್ನು ತಮ್ಮೊಳಗೆ ಹಂಚಿಕೊಳ್ಳುತ್ತವೆ. ನಾವು ಈ ಹಂಚಿಕೆಯ ಜೋಡಿಯನ್ನು ಒಂದು ರೇಖೆಯಲ್ಲಿ ತೋರಿಸುತ್ತೇವೆ. ನೆನಪಿಡಿ, ಒಂದು ರೇಖೆ ಎಂದರೆ 1 ಜೋಡಿ ಇಲೆಕ್ಟ್ರಾನ್ಗಳು ಅಂದರೆ 2 ಇಲೆಕ್ಟ್ರಾನ್ಗಳು. ಆದ್ದರಿಂದ ಇಬ್ಬರ ನಡುವೆ ಏಕಬಂಧ ರೂಪುಗೊಳ್ಳುತ್ತದೆ ಮತ್ತು ಒಂದು H2 ಅಣುವು ರೂಪುಗೊಳ್ಳುತ್ತದೆ. ಇದನ್ನು ಈ ರೀತಿಯ ಸಮೀಕರಣದೊಂದಿಗೆ ಸಹ ತೋರಿಸಬಹುದು. ಈಗ O2 ಆಕ್ಸಿಜನ್ ಅಣುವಿನ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. 2 ಪರಮಾಣುಗಳು 6 ವೇಲೆನ್ಸ್ ಇಲೆಕ್ಟ್ರಾನ್ಗಳನ್ನು ಹೊಂದಿರುತ್ತವೆ. ಆದರೆ ನಮಗೆ ಬೇಕಾಗಿರುವುದು 8. ಆದರೆ ಇವು 1 ಜೋಡಿ ಇಲೆಕ್ಟ್ರಾನ್ಗಳನ್ನು ಹಂಚಿಕೊಂಡರೆ ಎರಡರಲ್ಲಿಯೂ 7 ಇರುತ್ತದೆ. ಆದ್ದರಿಂದ ಅವುಗಳು ಮತ್ತೊಂದು ಜೋಡಿ ಇಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳಬೇಕಾಗುತ್ತದೆ. ಅಂದರೆ ಒಟ್ಟು 2 ಜೋಡಿ ಇಲೆಕ್ಟ್ರಾನ್ಗಳು.
ಅಂದರೆ 4 ಇಲೆಕ್ಟ್ರಾನ್ಗಳು. ಇದು ಡಬಲ್ ಬಾಂಡ್ ಅಂದರೆ ದ್ವಿಬಂಧವನ್ನು ರಚಿಸುತ್ತದೆ. ಉಳಿದ ಇಲೆಕ್ಟ್ರಾನ್ಗಳು ಬಂಧದಲ್ಲಿ ಭಾಗಿಯಾಗದೆ ಹಾಗೆಯೇ ಇರುತ್ತವೆ. ಈಗ ನೀವು ನೈಟ್ರೋಜನ್ N2ನ ಬಂಧವನ್ನು ತೋರಿಸಬಹುದೇ? ವಿಡಿಯೋವನ್ನು ಇಲ್ಲಿ ನಿಲ್ಲಿಸಿ. ನೀವು ಕೂಡ ಇದನ್ನು ಹೀಗೆಯೇ ತೋರಿಸಿದ್ದೀರಾ? 2 ನೈಟ್ರೋಜನ್ ಪರಮಾಣುಗಳು 3 ಜೋಡಿ ಇಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುತ್ತವೆ. ಒಂದು ತ್ರಿವಳಿ ಬಂಧವು ಟ್ರಿಪಲ್ ಬಾಂಡ್ ರೂಪುಗೊಳ್ಳುತ್ತದೆ ಮತ್ತು N2 ಗ್ಯಾಸ್ ರೂಪುಗೊಳ್ಳುತ್ತದೆ. ಈಗ ನಾವು H2Oನ ಉದಾಹರಣೆಯನ್ನು ನೋಡೋಣ. ಮಧ್ಯದಲ್ಲಿ ಆಕ್ಸಿಜನ್ ಇರಿಸಿ. ಒಂದು ಹೈಡ್ರೋಜನ್ ಇಲ್ಲಿ, ಒಂದು ಅಲ್ಲಿ. Hಗೆ ಒಟ್ಟು 2 ಇಲೆಕ್ಟ್ರಾನ್ಗಳು ಬೇಕಾಗುತ್ತವೆ ಮತ್ತು Oಗೆ ಒಟ್ಟು 8 ಇಲೆಕ್ಟ್ರಾನ್ಗಳು ಬೇಕಾಗುತ್ತವೆ. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಒಂದೊಂದು ಇಲೆಕ್ಟ್ರಾನ್ಗಳನ್ನು ಪರಸ್ಪರ ಹಂಚಿಕೊಳ್ಳುತ್ತವೆ. ಈ ರೀತಿಯಾಗಿ 2 ಹೈಡ್ರೋಜನ್ಗಳು ತಲಾ 2 ಇಲೆಕ್ಟ್ರಾನ್ಗಳನ್ನು ಪಡೆಯುತ್ತವೆ ಮತ್ತು ಆಕ್ಸಿಜನ್ ಒಟ್ಟು 8 ಇಲೆಕ್ಟ್ರಾನ್ಗಳನ್ನು ಪಡೆಯುತ್ತದೆ. ಹಂಚಿಕೊಂಡ ಜೋಡಿಯನ್ನು ನಾವು ಒಂದು ರೇಖೆಯೊಂದಿಗೆ ತೋರಿಸುತ್ತೇವೆ. ಆದ್ದರಿಂದ H2Oನ ಲೂಯಿಸ್ ರಚನೆಯು ಈ ರೀತಿ ಕಾಣುತ್ತದೆ. ಈಗ ನಿಮಗಾಗಿ ಒಂದು ಕೆಲಸ. CO2 ಈ ಕೆಳಗಿನ ರಚನೆಯನ್ನು ಗಮನಿಸಿ ವಿವರಿಸಿ. ಇಲ್ಲಿ ಯಾವ ಅಣು ರೂಪುಗೊಳ್ಳುತ್ತಿದೆ ಮತ್ತು ಯಾರು ಎಷ್ಟು ಇಲೆಕ್ಟ್ರಾನ್ಗಳನ್ನು ಹಂಚಿಕೊಂಡಿದ್ದಾರೆ?